ಚಳ್ಳಕೆರೆ ತಾಲೂಕು ನಂದಿವಾಳ ಗ್ರಾಮದ ಬಡ ರೈತ ಕುಟುಂಬಗಳ ದಿನನಿತ್ಯದ ಬವಣೆಯ ಬದುಕು. ಸುಮಾರು 4-5 ಕುಟುಂಬಗಳು ಭೂಮಿಯನ್ನೇ ನಂಬಿ ಉಳುಮೆ ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಿರುವ ರೈತರಿಗೆ, ಕುಟುಂಬಗಳಿಗೆ ಮಳೆ ಬಂದು ನಂದಿವಾಳ ಕೆರೆ ತುಂಬಿದ್ರೆ ಮುಗಿತು. ಜೀವನೇ ಒತ್ತೆ ಇಟ್ಟು ನೀರಿನಲ್ಲಿ ಓಡಾಡುವ ಪ್ರಸಂಗ ಒಂದು ಕಡೆ. 2 ಚಕ್ರದ ಗಾಡಿಯಲ್ಲಿ ಹೋಗುವಾಗ ಅಕ್ಕಪಕ್ಕಕ್ಕೆ ಹೋದ್ರೆ ಮುಗಿತು, ನೀರಿಗೆ ಬಿದ್ದು ಪ್ರಾಣ ಹೋಗುವುದು ಗ್ಯಾರಂಟಿ. ತಾತನ ಕಾಲದಿಂದಲೂ ಇದೇ ರಸ್ತೆಯಲ್ಲೇ ಓಡಾಡುತ್ತಿದ್ದೇವೆ. ರೈತ ಕುಟುಂಬಗಳು 4 ವರ್ಷಗಳಿಂದ ಸಾಕಷ್ಟು ಮಳೆ ಬಂದು ಪರಿಣಾಮ ಕೆರೆ ಕೂಡಿ ಬಿದ್ದು ನೀರಿನಲ್ಲಿ ಪ್ರಯಾಣ ಬೆಳೆಸುವುದು ವಾಸ್ತವದ ಸಂಗತಿ. 2 ಚಕ್ರದ ಗಾಡಿಯಲ್ಲಿ ರೈತ ಕೂಲಿ ಕಾರ್ಮಿಕರು ಜಮೀನಿಗೆ ಹೋಗಿ ಕೆಲಸ ನಿರ್ವಹಿಸಿ ಗಾಡಿಯ ಸಹಾಯದಿಂದ ಹೋಗುವುದು. ಗಾಡಿ ಒಡೆಯುವವರು ಹಾಗೂ ಎತ್ತುಗಳು ಸ್ವಲ್ಪ ಯಾಮಾರಿದ್ರು ಗಾಡಿಯಲ್ಲಿದ್ದ ಎಲ್ಲರೂ ಶಿವನಪಾದ ಸೇರುವುದು ಪರಿಸ್ಥಿತಿ. ರೈತ ಕೊಲ್ಲಣ್ಣ ಹೇಳಿದ ಮಾತು, ಹಿಂದೆ ನಮ್ಮ ಕುಟುಂಬದವರು ಇಬ್ಬರು ಈ ನೀರಿನಲ್ಲಿ ಬಿದ್ದು ಸತ್ತಿದ್ದು ಉಂಟು ಎಂದು ಹೇಳಿದರು. ಇದೇ ಪರಿಸ್ಥಿತಿ ಇರುವಾಗ ಬೇರೆ ದಾರಿ ಸುಮಾರು 15-20 ಕಿಲೋಮೀಟರ್ ದೂರ ಹೋಗಿ ನಮ್ಮ ಜಮೀನಿಗೆ ಸಾಗಬೇಕು. ಎಂಥ ಪರಿಸ್ಥಿತಿ! ಏನಾದರೂ ನಾವು ಬದುಕು ಮಾಡಬೇಕು ಅಂದರೆ ಅದೇ ನೀರಿನಲ್ಲಿ ಹೋಗಿ ಜಮೀನಿನಲ್ಲಿ ಕೆಲಸ ಮಾಡಬೇಕು. ಬೆಳಿಗ್ಗೆ ಹೋದರೆ ಸಾಯಂಕಾಲ 5 ಗಂಟೆಗೆ ವಾಪಸ್ ನೀರಿನ ಮೂಲಕವೇ ಮನೆ ಸೇರಬೇಕು. ಇದರಿಂದಾಗಿ ನೊಂದು ಬೆಂದು ರೈತ ಕುಟುಂಬಗಳು ಜೀವನ ಸಾಗಿಸುವಂತಾಗಿದೆ. ರೈತ ಕುಟುಂಬಗಳಿಗೆ ಜೀವ ಇರಬೇಕು ಅಂದರೆ ಆದಷ್ಟು ಬೇಗ ನಂದಿವಾಳ ಕೆರೆಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬೇಕೇ ಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜಿಲ್ಲಾ ಮಂತ್ರಿಗಳೇ, ಚಳ್ಳಕೆರೆ ಶಾಸಕರೇ, ಜಿಲ್ಲಾಧಿಕಾರಿಗಳೇ ಇತ್ತ ಕಡೆ ಬಂದು ವಾಸ್ತವ ತಿಳಿದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿಕೊಡಿ ಎಂದು ರೈತರ ಕುಟುಂಬಗಳ ಗೋಳು.